ಎಲ್ರಿಗೂ ನಮಸ್ಕಾರ. ನಾಟಕದ ಹೆಸರು ಟೈಮ್ಲೆಸ್ ಡಿಬೇಟ್. ದಯಮಾಡಿ ಇದುವರೆಗೆ ವಂದನಾರ್ಪಣೆಯ ನಂತರನೂ ಕೂತ್ಕೊಂಡು ನೀವು ಈ ನಾಟಕ ನೋಡಲೇಬೇಕು ಅಂತ ಯೋಚನೆ ಮಾಡಿರುವಂಥ ಎಲ್ಲ ಪ್ರೇಕ್ಷಕರಿಗೆ ಮತ್ತು ಪೋಷಕರಿಗೆ ನಾನು ಇನ್ನೊಂದು ಸತಿ ವಂದನೆಗಳನ್ನು ಹೇಳ್ತೇನೆ. ಜೊತೆಗೆ ಈ ನಾಟಕವನ್ನು ತಮ್ಮ ಡಿಸ್ಕಷನ್ ಮುಖಾಂತರ ಟೀಚರ್ ಜೊತೆ ಮಾತಾಡಿ ಅದರ ನಂತರ ಅದನ್ನು ಸ್ಕ್ರಿಪ್ಟ್ ಮಾಡಿ ಆ ಸ್ಕ್ರಿಪ್ಟನ್ನ ಇವತ್ತು ಸ್ಟೇಜ್ ಮೇಲೆ ತರ್ತಾ ಇರೋದು. ಇದು ಸಿದ್ಧವಾದಂಥ ಪಠ್ಯವನ್ನು ತಗೊಂಡು ಮಾಡಿರೋದಲ್ಲ, ಅವರು ರೂಪಿಸಿದಂಥ ಪಠ್ಯ. ಆ ರೂಪಿಸಿದಂಥ ಪಠ್ಯ ನಿಮ್ಮ ಮುಂದೆ ಟೈಮ್ಲೆಸ್ ಡಿಬೇಟ್. Once a papa met the mama under a coconut tree. Once a papa met the mama under a coconut tree. ಅಯ್ಯೋ, ಯಾರಾದ್ರೂ ಬಂದ್ಬಿಟ್ಟು ಅಣ್ಣನ ತಲೆ ಮೇಲೆ ಬೀಳಿಸ್ರಪ್ಪ. ಕಚಕ್. An apple a day keeps the doctor away. An apple a day keeps the doctor away. ಹೇಳಿ ಇನ್ನೊಂದ್ಸತಿ ಹೇಳಿ. An apple a day keeps the doctor away. Hey, this is an apple. Mama, ನನ್ಗೊಂದು ಆಪಲ್ ಕೊಡು. You know English? ನಿಮ್ಗೆ ಇಂಗ್ಲಿಷ್ ಬರ್ತದಾ? ಈ ನಮ್ ಜನರಿಗೆ ಏನ್ ಯೋಚನೆ ಮಾಡ್ಬೇಕಾದ್ರೆ ಯೋಚನೆ ಮಾಡಲ್ಲ. ಸುಮ್ನೆ ಬೇಡದೇ ಇರೋ ವಿಷಯಕ್ಕೆ ತಲೆ ಕೆಡಿಸ್ಕೊತಾ ಇರ್ತಾರೆ. ತಲೆ ಮೇಲೆ ಆಪಲ್ ತೆಂಗಿನಕಾಯಿ ಅಲ್ಲ, ಯಾಕೆ ಬಿತ್ತು ಅನ್ನೋದು ಮ್ಯಾಟ್ರು. ನಿಮ್ಗೆ ಇಂಗ್ಲಿಷ್ ಬರ್ತದಾ? You know English? ತಗೊಳಪ್ಪ, ನಿಂದಿಲ್ಲಿ ಮುಗೀತು. ಇನ್ ಬಂದಾಗ ಬರುವಂತೆ ಹೊರಡು. An apple a day keeps the doctor away. ಇವನ್ ತಲೆ ಮೇಲೆ ಆಪಲ್ ಯಾಕಾದ್ರೂ ಬೀಳ್ಸಿದ್ನೋ ಏನೋ, ತೆಂಗಿನಕಾಯಿ ಬೀಳ್ಸ್ಬೇಕಿತ್ತು. ಕರೆಕ್ಟ್. ಮನೇಲಿ ಕೂತಾಗ ಇಂಥ ಡೌಟ್ಗಳು ಬರ್ತಿರ್ತವೆ. ಏನ್ ಮಾಡೋದು, ಯಾರನ್ನ ಕೇಳೋದು? ಯಾಕೆ ನಿಮ್ ಮನೇಲಿ ನಿಮ್ ಮಮ್ಮಿ ಡ್ಯಾಡಿ ಇಲ್ವಾ? ಇದಾರೆ, ಮತ್ ಅವ್ರನ್ನೇ ಕೇಳ್ಬೋದಲ್ಲ. ಇವ್ರನ್ನ ಕೇಳೋಣ ಅಂದ್ರೆ ಯಾವಾಗ್ಲೂ ಬ್ಯುಸಿ ಆಗಿರ್ತಾರೆ. ಅದ್ ಮೀರೇನಾದ್ರು ಕೇಳಿದ್ರೆ ಮ್ಯಾಥ್ಸು ಸೈನ್ಸು ತಲೆಗತ್ತಲ್ವಾ, ಟ್ಯೂಷನ್ಗೆ ಹಾಕ್ಬಿಡ್ತೀನಿ ಅಂತಾರೆ. ಅದಕ್ಕೇನು ತಲೆ ಕೆಡಿಸ್ಕೊತ್ಯಾ? ಸ್ಕೂಲಿಗೆ ಬಂದ್ಮೇಲೆ ಟೀಚರ್ಸ್ನ ಕೇಳಿದ್ರೆ ಆಯ್ತು. ಅಯ್ಯೋ, ಸ್ಕೂಲಿಗೆ ಬರೋಷ್ಟೊಳಗೆ ಮ್ಯಾಟ್ರೇ ಮರ್ತೋಗಿರ್ತದೆ. ಅದಕ್ಕೇನಾದ್ರೂ ಮಾಡ್ಬೇಕಲ್ಲ. ಹೀಗ್ ಮಾಡಿದ್ರೆ ಹೇಗೆ? ಹೇಗ್ ಮಾಡಿದ್ರೆ ಹೇಗೆ? ನೀನ್ ಹೇಳೋಣ. ಒಂದು 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 ನೀನ್ ಹೇಳೋಣ. ಒಂದು ಒಂದು ಬೇಡ, ನೀನೇ ಹೇಳ್ಬಿಡು. ಒಂದು 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 ಕೈ ಮಷಿನ್ ಕಂಡಿಡಿಯೋಣ. ಕಂಡಿಡಿದ್ಬಿಟ್ಟು ಕಂಡಿಡ್ದ್ಬಿಟ್ಟು ಸೈಂಟಿಸ್ಟ್ಗಳನ್ನ ಇಲ್ಲೇ ಕರ್ಸ್ಕೊಂಬೋಣ. ಓ, ಹಾಗ್ ಮಾಡೋಣ. ಸರಿ. ದಿನೇಶ, ಅಪ್ರಮೇಯ, ನಮ್ ಮೇಕರ್ ಸ್ಪೆಷಲಿಸ್ಟ್ಗಳು
ನಮ್ಮ ಟೈಮ್ ಮಷಿನ್ ಮಾಡಕ್ಕೆ ಸಹಾಯ ಮಾಡಿ ಬನ್ನಿ. ಹೋಗ್ರಪ್ಪ, ಟೈಮ್ ಮೆಷಿನ್ ಮಾಡಕ್ ಸಹಾಯ ಮಾಡಿ. ನಿಮ್ ಕ್ಯಾರೆಕ್ಟರ್ನೆಲ್ಲ ಆಮೇಲೆ ನೋಡ್ಕೊಳ್ಳೋರಂತೆ. ನಮ್ ಟೈಮ್ ಮಷಿನ್ ಮಾಡಕ್ಕೆ ನಮ್ ಟೈಮ್ ಮಷಿನ್ ಇಲ್ಲ ಅಂದ್ರೆ ನೀವು ಬರಕ್ಕೆ ಆಗಲ್ಲ. ಬನ್ನಿ ನೀವು. ಹಾ, ಹೋಗ್ರಪ್ಪ. ಟೈಮ್ ಮೆಷಿನ್ ಸ್ವಲ್ಪ ಮುಂದಕ್ಕಿಡ್ರಪ್ಪ, ಕಾಣ್ಲಿ ಎಲ್ರಿಗೂ. ಹಾ, ಕರೆಕ್ಟ್ ಆಗಿದೆ ಈಗ. ಥ್ಯಾಂಕ್ ಯು ಕಣ್ರಪ್ಪ. ಬಾಯ್ ಬಾಯ್. ಎಲ್ರಿಗೂ ನಮಸ್ಕಾರ. ನಾವಿವತ್ತು ನಿಮ್ ಮುಂದೆ ಹಲೋ, ನಿಮ್ಗೆ ಇಂಗ್ಲಿಷ್ ಬರ್ತದಾ? ಇಂಗ್ಲಿಷ್? ಅಯ್ಯೋ, ಎಷ್ಟ್ ತಲೆ ತಿಂತಾನೆ ಇವನು. ನಮ್ಗೆ ಇಂಗ್ಲಿಷ್ ಬರಲ್ಲ ಅನ್ಕೊಂಡಿದ್ದಾನ. ವೈಷ್ಣವಿ, ನಾವ್ ಇವನ್ಗೋಸ್ಕರ ಇಂಗ್ಲಿಷ್ ಅಲ್ಲೇ ಮಾಡೋಣ. ಸರಿ Come on. ಸರಿ. Come on. Welcome to the quantum launch, where time doesn't matter unless you're late for dinner. Today, scientists across history are yanked into one room and are about to have an ultimate showdown. Who's the greatest? No fights, just fun debates. Watch out for puns. They might atomize you. First up, Let's pull them in. Namaste, Satyendranath Bose here. I was just calculating statistics. Ooh, I'm in this launch. Any doubts? Come here. You have to be in action with me. Okay, okay. You have to be in action with me. Okay. My bosons party together. Anyone seen my bosons? They are the particles who love to party together. Cheers! Next scientist! Oh, Einstein. Huh? What is this? I was relatively thinking about space and time. And now I'm here. Oh, E equals mc square. Or more like Einstein equals mind, completely confused. Einstein Babu, you are the one who made my statistic famous. Bose-Einstein condensate. We are like quantum buddies. But don't condensate too much. We might turn into a superfluid mess. Next scientist! Good heavens! John Dalton at your service. I gave atomic theory in 1808. Atoms are like tiny billiard balls. Catch, catch, catch. Can't be destroyed. not so fast, Dalton. J.J. Thomson here, 1897. I discovered the electron. Atoms aren't solid balls. They're like plum pudding. Positive go with negative raisins. Plum. What? Sounds like desert. Not science. My atoms are proper. Ah, your atoms are so old school. They probably won't buy quill pen. My ear hurts from listening to this. Then you need Henry Church to help. He knows all about high frequencies. Dun. Dun, Dun. Next scientist. Henry Church, 1887. I proved electromagnetic waves. Without me, no radio, no Wi-Fi. Hey, my waves travel together faster than your comebacks. next scientist! James Jones, 1840s. I show that heat is energy from one. Paddle wheels. Come on, paddle wheels. Experiments. Boom! The
I mass produced it with E equals MC square. Mass produced sounds like a factory joke. Nagro! Minds, hands on. No relativity required. Hey, you don't talk about... No. Ernst Rutherford, 1911. I shot alpha particles at Goldfall and discovered the nucleus. Atoms aren't solid balls. They have a tiny positive center. The rest is empty space. Your plum pudding Thompson, more like empty calories. Hey, my electrons are negative, but you are positively rude. Yes, Yes, nucleus rules. Without me, no nuclear power or bombs. But let's not go there. There are around 40 wars going round the globe. Next scientist. Antoine Lavoisier. They call me the father of modern chemistry. I discovered oxygen and many more elements. Next scientist. Niels Bohr here. It's so boring. Huh? Electrons orbit like planets around the nucleus. Quantum leaps. Next scientist. I am Rosalind Franklin. I study structures that you cannot see unless you have evidence. Structures of what? Atoms? Nuclei? Of life itself, of every biomolecule. Mary Curie. Radioactivity! I glow in the dark. Glow in the dark! Literally, radiation isn't magic. Radiation isn't magic. It's inside all the atoms. It's inside all the atoms. Next scientist. I saw tiny boxes in car, called them cells. Without me, no cell theory. Cells? My pudding has raisins. That's better. Your pudding is outdated. My cells are building blocks of life. Next scientist. Anthony van Leeuwenhoek. I made better lenses. Saw tiny animals swimming in water. I called them animalcules. Bacteria, protozoa, even sperm. You see big things. I see the invisible world. Invisible? My nucleus is tiny, but mighty. Come on, demonstrate. Mighty, my animalcules are invisible, yet invincible, and are everywhere in your mouth right now. Next scientist. Louis Pasteur on germs cause disease, not bad air. ಅದಕ್ಕೆ ಎಲ್ಲರೂ ಸೋಪ್ ಕೈ ತೊಳ್ಕೊಳ್ಳಿ. ಯಾವ ಸೋಪು? ಆರೋಗ್ಯದ ರಕ್ಷಣೆಯ ಮಾಡುವುದು ಲೈಫ್ ಬಾಯ್. ಲೈಫ್ ಬಾಯ್ ಎಲ್ಲಿದೆ ಅಲ್ಲಿದೆ ಆರೋಗ್ಯ. ಲೈಫ್ ಬಾಯ್. Correct. I kill microbes in milk by heating and cooling. Pasteurization saved wine, beer and life. And vaccine, rabies. Hey, and anthrax. No more spontaneous generation nonsense. Spontaneous. What? Why atoms don't just appear? Exactly. Germs are alive. They multiply. I proved it. Next scientist. Alexander Fleming, 1928. Went on holiday, came back. Mold grew on my bacteria dish and killed the germs around it. Penicillin, first antibiotic, saved billions from infections. Accidentally brilliant. I won Nobel for the accident. Accident? That's how genius works sometimes. Hey, messy lab is equal to big discoveries. Who needs clean desks? My bosons party together. Your old parties with dead to bacteria. Isaac Newton. Gravity. Apple fell on my head. Apple? ತೆಂಗಿನಕಾಯಿ ಅಲ್ವಾ? No, apple fell on my head. Ouch! People think that what would have happened if I were
electrons started it all. Electrons? Without my mold, your diaphragm is scratch. My nucleus power cells. Power? My vaccine stopped diseases in cells. Tag, you're an animalcule. Hey, careful, don't squash my cells. You all talk about cells, germs, energy, but DNA, whose structure is discovered using my X-ray crystallography, has instructions for cells, which is chemical. My radium helps treat tumors. Radiation kills bad cells. Biology needs chemical tools. Round 2, timeline mix-up. What if you swap terras? If Fleming was with me, microscope-less mold equals instant antibiotics in 1665. Hey, but I would need a microscope. Mine was a holiday mess. Pasteur's time, I would show him my animalcules earlier. No spontaneous nutrition debate. Mercy, but I'd still hit the mill. Germs hate heat. If I were to visit Leeuwenhoek, relativity of animalcules, they move even faster when observed. Faster? They already seem like crazy. Tiebreaker. Modern tech rose. Who's gonna win today? Smartphones have cells. Mine. Bacteria on your phone screen, my animalcules. Vaccine saved billions. Covid shots. Lockdown. My idea evolved. Antibiotics. Without penicillin, hospital full of infections. And my statistics help DNA. Yeah, but E equals mc square powers microscopes. If with modern biology targeted radiation therapy for cancer, no more bad air, just precise healing. Radiation. Chemotherapy. Immunotherapy. I'm great. No, I'm great. I'm great. I'm great. I'm great. The lounge is shaking. Time itself is trying to say something. Let's listen. I explained how fast things move, how energy turns into mass. But without atoms to move, what good is my equation? Twice Nobel winner Twice Nobel winner. in both fields. In both fields. Physics gave me rays, chemistry let me isolate them. Teamwork. Teamwork. I show how matter is conserved, how elements combine. But if there are no living things to breathe my oxygen or burn my fuel, who would care? I fight the invisible enemies inside cells. But cells are made of atoms, arranged by chemistry and powered by physics. Without your heat, energy and elements, my cells would have nothing to live with. Almost every element we know inside your body right now. Carbon, oxygen, nitrogen, iron. Biology uses my map every second of every day. My tiny nucleus sits in the heart of every atom. But that atom becomes part of a molecule, becomes part of a protein, becomes part of a cell, becomes part of you. I name the cell. Everything, the room where life happens. But the bricks of that room are chemical. The electricity that signals inside it is physical. My mold makes a chemical that kills bacteria. And that chemical only works because physics allows molecules to bump and bond, and biology gave us both the bacteria and the need to fight them. I saw the first animalcules, but I could only see them because light waves, physics carried the image, and because glass, chemistry helped me to make better lenses. And my statistics, it helped DNA. And it helped DNA. And my statistics, They describe how particles love to and my crowd statistics, it describe how particles love to crowd together in Bose-Einstein condensate, in chemical reaction, the folding of cells. Everything dances to the same quantum music. Discoveries are rarely made alone. Discoveries are rarely made alone. One scientist takes the data. One scientist takes the data. Other interprets it. Other interprets it. Another applies it. Another applies it. So who wins the greatest discovery ever contest? Physics shows how the
materials. Biology shows how the life uses those materials. None of us is complete alone. None of us is complete alone. None of us can be thrown away. None of us can be thrown away. Physics, chemistry, biology, interconnected forever. Physics, chemistry, biology, interconnected forever. None is dispensable. None is dispensable. All are essential. All are essential. We are not rivals. We are not rivals. We are the threads of the same cloth. We are the threads of the same cloth. Pull one thread, the whole picture unravels. Pull one thread, the whole picture unravels. ಜಾಳು 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 ಸಂಬಂಧದ ಬಂಧ ತಪ್ಪಿ ಹೋದರೆ ಜಾಳು 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 ಒಬ್ಬರಿಗೊಬ್ಬರು ಸ್ಪರ್ಧೆಗೆ ಬಿದ್ದರೆ ಒಬ್ಬರಿಗೊಬ್ಬರು ಸ್ಪರ್ಧೆಗೆ ಬಿದ್ದರೆ ಬಾಳು ಗೋಳು ಗೋಳು ಬಾಳು ಗೋಳು ಗೋಳು ಸಹಕಾರದಿಂದ ಪರಸ್ಪರ ಬೆಸೆದರೆ ಸಹಕಾರದಿಂದ ಪರಸ್ಪರ ಬೆಸೆದರೆ ಬದುಕು ಬಂಗಾರ ನೋಡು ಬದುಕು ಬಂಗಾರ ನೋಡು ನಮ್ಮ ಬದುಕು ಬಂಗಾರ ನೋಡು. ಇಷ್ಟೊತ್ತು ನಾವೆಲ್ಲೋ ಕಳೆದು ಹೋಗಿದ್ವಿ ಅನಿಸುತ್ತೆ. ವಾಪಸ್ ಅರಿವಿಗೆ ಬರೋಣ. ದ ಟೈಮ್ ಮೆಷಿನಿಂದ ಹೊರಗಡೆ ಬಂದು ಅರಿವಿನಲ್ಲಿ ನಾವೆಲ್ಲ ಸ್ಥಾಪನೆಗೊಂಡಿದ್ದೀವಿ ಮತ್ತೆ ಅಂತ ಅಂದ್ಕೊಳ್ತೀನಿ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಬೆಳಕಿನ ಸಹಕಾರ ಹಾಗೂ ಪ್ರಸಾಧನದ ನೆರವನ್ನು ನೀಡಿದವರು ಶ್ರೀಕಾಂತ್ ಎಸ್ ಕಣಜ ಅವರು. ಅವರಿಗೆ ನೆರವು ನೀಡಿದವರು ಗುರು ಅವರು, ಅವರಿಗೂ ಧನ್ಯವಾದಗಳು. ನಿರ್ದೇಶನ ಬರ್ಟಿ ಒಲಿವೆರಾ ಅವರದ್ದು. 9ನೇ ತರಗತಿ ಮಕ್ಕಳಿಗೆ ಉಡುಗೊರೆಯನ್ನು ದಯಮಾಡಿ ಇನ್ನೊಂದು 2 ನಿಮಿಷ ಅಷ್ಟೇ, ಕೊನೆಯದು ಮುಗೀತು. ಈ ಮಕ್ಕಳಿಗೆ ಉಡುಗೊರೆಗಳನ್ನು ನೀಡೋಣ. ಹಾಗೆಯೇ ತರಗತಿ ಶಿಕ್ಷಕಿ ಅಮೃತ ಅವರು ಇವ್ರ ಬಗ್ಗೆ ಕೆಲವು ಮಾತುಗಳನ್ನ ಹಂಚ್ಕೊಳ್ತಾರೆ. ಇವರಿಗೆ ಉಡುಗೊರೆಗಳನ್ನ ನೀಡಬೇಕು ಅಂತ ಟ್ರಸ್ಟಿಗಳಾದ ಸುದರ್ಶನ CS ಅವ್ರನ್ನ ವೇದಿಕೆಗೆ ಬರ್ಮಾಡ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ. ಇದುವರೆಗೂ ಈ ನಮ್ಮ ಮಕ್ಕಳು ಏನು ಅದ್ಭುತವಾಗಿ ನಟನೆಯನ್ನು ಮಾಡಿದ್ರು ಅನ್ನೋದನ್ನು ನೋಡಿದ್ದೀವಿ. ನನಗೆ ಇವರಲ್ಲಿ ಭವಿಷ್ಯದ ವಿಜ್ಞಾನಿಗಳು, ಕಲಾವಿದರು, ಇತಿಹಾಸ ತಜ್ಞರು, ಬರಹಗಾರರು, ಪ್ರಕೃತಿಯ ಅನ್ವೇಷಕರು ಎಲ್ಲರೂ ಕಾಣಿಸ್ತಾ ಇರ್ತಾರೆ. ಇವರೆಲ್ಲರೂ ತಮ್ಮ ನಡುವಿನ ಬಾಂಧವ್ಯನ ವರ್ಷದಿಂದ ವರ್ಷಕ್ಕೆ ಎಷ್ಟು ಚೆನ್ನಾಗಿ ಗಟ್ಟಿಗೊಳಿಸ್ಕೊಳ್ತಾ ಇದ್ದಾರೆ ಅನ್ನೋದನ್ನು ನೋಡಲಿಕ್ಕೆ ಖುಷಿಯಾಗತ್ತೆ. ಅಭಿಪ್ರಾಯ ಭೇದಗಳು ಬಂದರೂ ಕೂಡ ಒಬ್ಬರನ್ನೊಬ್ಬರು ಬಿಟ್ಕೊಡದೆ ಒಬ್ರಿಗೊಬ್ಬರು ಬಹಳ ಸಹಕರಿಸ್ತಾರೆ. ಕೆಲವರು ಈಗಾಗಲೇ ತಮ್ಮ ಆಸಕ್ತಿಯ ಕ್ಷೇತ್ರವನ್ನು ಗುರುತಿಸ್ಕೊಂಡು ಅದರಲ್ಲಿ ಅಧ್ಯಯನ ಮತ್ತು ಸಂಪನ್ಮೂಲ ಸಂಗ್ರಹವನ್ನು ಮಾಡುವ ಕೆಲಸಗಳನ್ನು ಪ್ರಾರಂಭಿಸಿದ್ದಾರೆ. ತಮ್ಮಲ್ಲಿರುವ ವಿಶೇಷ ಕೌಶಲಗಳನ್ನು ಗಮನಿಸಿಕೊಂಡು ಅದರಲ್ಲಿ ಪರಿಣಿತರಾಗುವತ್ತ ಕೆಲಸ ಮಾಡ್ತಾ ಇದ್ದಾರೆ. ತಾವೂ ಸದಾ ಸಂತೋಷದಿಂದಿದ್ದು ಇತರರೂ ಸಂತೋಷದಲ್ಲಿರುವಂತೆ ನೋಡ್ಕೊಳ್ತಾ ಸಹಕಾರ ಮನೋಭಾವವನ್ನು ಬೆಳೀತಾ ಇದ್ದಾರೆ. ಈ ಮಕ್ಕಳೆಲ್ಲರಿಗೆ ಅವರ ಮುಂದಿನ ದಿನಗಳಿಗೆ ಪ್ರೀತಿಯಿಂದ ಶುಭ ಕಾಮನೆಗಳನ್ನು ಕೋರುತ್ತಾ ವಿರಮಿಸ್ತೇನೆ. ನಮಸ್ಕಾರ. ಈ ಎಲ್ಲ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಸಜ್ಜುಗೊಳಿಸಿದವರು ಕಾಜು ಅಣ್ಣ, ಬೋಪಣ್ಣ, ಪ್ರಸನ್ನ ಅಣ್ಣ ಹಾಗೂ ನಮ್ಮ ಸ್ವಯಂ ಸೇವಕಿ ಆಂಟೋನಿಯೋ ಅವರು, ಅವರಿಗೂ ಕೂಡ ಧನ್ಯವಾದಗಳು. ಹಾಗೆಯೇ ಪಠ್ಯಾಧಾರಿತ ಅನುಭವ ಹಂಚಿಕೆಯ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ ಎಲ್ಲ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ, ಪೋಷಕರಿಗೆ, ಆಡಳಿತ ಮಂಡಳಿಯವರಿಗೆ ಹಾಗೂ ಅರಿವು ಬಳಗದ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು. ಎಲ್ಲರಿಗೂ ನಲ್ಲಿರುಳು.